ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವಾಗ ನಾವು ಇವತ್ತು ಮಾತಾಡೋದೇನೆಂದರೆ ಸೋಮಾರಿತನದ ಬಗ್ಗೆ, ಸೋಮಾರಿ ವ್ಯಕ್ತಿಯ ಬಗ್ಗೆ. ಏನಂತಂದರೆ, ನಾವು ಎಲ್ಲರೂ ಜೀವನದಲ್ಲಿ ಯಶಸ್ಸು ಸಾಧಲು ಬಯಸುತ್ತೇವೆ. ಆದರೆ ಯಾವಾಗಲೂ ಆ ಹಾರ್ಡ್ ವರ್ಕ್ ಮತ್ತು ಪ್ರಯತ್ನವನ್ನು ಅರ್ಪಿಸಲು ಸಿದ್ಧವಾಗಿರಬೇಕಾಗುತ್ತದೆ. ಆದರೆ ಕೆಲವೊಂದು ಬಾರಿ ನಾವು ಅಥವಾ ನಮ್ಮ ಸುತ್ತಮುತ್ತಲಿನವರು ಆಲಸ್ಯವನ್ನು ಅನುಸರಿಸುತ್ತಾರೆ. ಇವರೆಲ್ಲ ಸಣ್ಣದಾಗಿ ಕಂಡರೂ ಇದು ದೊಡ್ಡ ಸಮಸ್ಯೆಗೂ ಕಾರಣವಾಗಬಹುದು. ಆಲಸ್ಯ ಎಂದರೆ ಕೆಲಸವನ್ನು ತಪ್ಪಿಸಿಕೊಳ್ಳುವುದು, ಹತ್ತಿರವಿರುವ ಅವಕಾಶಗಳನ್ನು ಅನೇಕ ಕಾರಣಗಳಿಂದ ಹಾರಿ ಹೋಗುವುದು. ನಾವು ಇಂದು ನಮ್ಮ ಸಮಯವನ್ನು ಸರಿಯಾಗಿ ಬಳಸದೆ ನೇರವಾಗಿ ನೆಮ್ಮದಿಯಲ್ಲಿ ಮುಳುಗುವ ಆಲಸ್ಯದ ಮಾರ್ಗವನ್ನು ಆರಿಸಬಹುದು. ಆದರೆ ಇದು ನಮ್ಮ ಸ್ವಂತ ವ್ಯಕ್ತಿತ್ವದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಆಲಸ್ಯದ ಪರಿಣಾಮಗಳು ದೀರ್ಘಕಾಲವಾಗಿರುತ್ತದೆ. ಆರಂಭದಲ್ಲಿ ಕೇವಲ ವಿಶ್ರಾಂತಿಯನ್ನು ಪಡೆಯುವುದಾಗಿ ಅನಿಸುತ್ತದೆ. ಆದರೆ ಹದಿಹರೆಯದವರೆಗೂ ಇದು ನಮ್ಮ ಇಚ್ಛಾಶಕ್ತಿ, ಸ್ವಾಭಿಮಾನ ಮತ್ತು ಸಹನಶೀಲತೆಯ ಮೇಲೆ ನಗ್ನವಾಗಿ ಪರಿಣಾಮ ಬೀರಬಹುದು. ಪಾಠಗಳನ್ನು ಸೃಷ್ಟಿಸಲು ನಾವು ಸಮಯ ಮೀಸಲು ಮಾಡದಿದ್ದರೆ ನಾವು ಅನೇಕ ಅವಕಾಶಗಳನ್ನು ಕಳೆದುಕೊಳ್ಳುತ್ತೇವೆ. ಉದಾಹರಣೆಗೆ, ಯಾವುದೇ ವಿದ್ಯಾರ್ಥಿ, ವೃತ್ತಿಯ ಪ್ರೇಮಿ ಅಥವಾ ಗುರಿಯನ್ನು ಹೊಂದಿದ ವ್ಯಕ್ತಿಯು ಕೆಲವೊಮ್ಮೆ ಸೋಮಾರಿತನದಿಂದ ತಮ್ಮ ಗುರಿಗಳನ್ನು ಪ್ರಾಪ್ತಿಯತ್ತ ಹೆಜ್ಜೆ ಹಾಕುವುದಿಲ್ಲ. ಅಂಥವನು ವಿಫಲವಾಗುತ್ತಾನೆ. ಅದಕ್ಕೆ ಬದಲಿ ಕೆಲಸ ಮಾಡುವುದು, ಯೋಜನೆ ರೂಪಿಸುವುದು, ಸಮಯವನ್ನು ಪ್ರೋತ್ಸಾಹದಿಂದ ಬಳಸುವುದು ಅವನಿಗೆ ಯಶಸ್ಸಿಗೆ ದಾರಿ ತೆರೆದು ಹೋಗುತ್ತದೆ. ಆಲಸ್ಯದಿಂದ ದೂರ ಹೋಗಬೇಕಾದರೆ ನಾವು ನಮ್ಮ ಸಮಯವನ್ನು ಯಥಾರ್ಥವಾಗಿ ಬಳಸಬೇಕು. ಯಥಾಸ್ಥಿತಿಯಲ್ಲಿ ಬಳಸುವ ಪರಿಕಲ್ಪನೆಯನ್ನು ಹೊಂದಿರಬೇಕು. ನಾವು ಯಶಸ್ಸು ಆವಾಗ ಈಸಿಯಾಗಿ ಗಳಿಸಬಹುದು. ಪ್ರತಿದಿನವೂ ನವೀನ ಪ್ರಯತ್ನ ಮತ್ತು ಪ್ರೇರಣೆಯೊಂದಿಗೆ ಬದುಕಲು ನಾವು ನಮ್ಮ ಮನಸ್ಸಿನಲ್ಲಿ ನಾವು ಒಂದೇ ಆದ್ದರಿಂದ ಹಾಳಾಗುವುದಿಲ್ಲ ಎಂದು ದೃಢವಾದ ನಂಬಿಕೆಯನ್ನು ಹೊಂದಿರಬೇಕು. ಆಲಸ್ಯದಿಂದ ಹೆದರಿಸುವುದು ಅಥವಾ ಅದು ನಮ್ಮ ಮಹತ್ವದ ಮಾರ್ಗವನ್ನು ಬದಲಾಯಿಸುತ್ತದೆ. ಇವಾಗ ಒಂದು ಕಥೆಯ ಮುಖಾಂತರ ನಾವು ಸೋಮಾರಿತನದ ಬಗ್ಗೆ ತಿಳಿಯೋಣ ಅಂತ. ಒಂದೂರಿನಲ್ಲಿ ಒಬ್ಬ ರಾಜನಿದ್ದ. ಆ ಅರಸನು ಬಹಳ ಹೃದಯವಂತ, ಆದರೆ ಅಷ್ಟೇ ಸೋಮಾರಿ. ತನ್ನ ರಾಜ್ಯಕ್ಕೆ ಒಳ್ಳೆಯ ಆಡಳಿತ ಕೊಡುವುದರಲ್ಲಿ ಸ್ವತಃ ಪ್ರಜೆಗಳನ್ನು ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಅರಸ ಮಾಡುತ್ತಿದ್ದ ಎರಡು ಕೆಲಸ, ಒಂದು ತಿನ್ನುವುದು, ಇನ್ನೊಂದು ಮಲಗುವುದು. ಬರುತ್ತಾ ಅವನ ಆರೋಗ್ಯ ಹದಗೆಡಿತು. ದೇಹದಲ್ಲಿ ಬೊಜ್ಜು ತುಂಬಿ ಅನಾರೋಗ್ಯ ಪೀಡಿತನಾದ. ಎದ್ದೇಳಲು ಆಗುವಂತಹ ಪರಿಸ್ಥಿತಿ ಬಂತು. ತನ್ನ ಮಂತ್ರಿಯನ್ನು ಕರೆದು ಅರಮನೆಗೆ ವೈದ್ಯರನ್ನು ಕರೆಸಲು ಆಜ್ಞೆ ಮಾಡಿದ. ಆದರೆ ಯಾವ ವೈದ್ಯರೂ ರಾಜನ ಬಳಿ ಬರಲಿಲ್ಲ. ಆಗ ಒಬ್ಬ ಪ್ರಜೆ ಬಂದು ರಾಜನ ಬಳಿ ಹೀಗೆ ಹೇಳಿದ: ಪ್ರಭುಗಳೇ, ಇಲ್ಲಿ 2 ಕಿಲೋಮೀಟರ್ ದೂರದಲ್ಲಿ ಒಬ್ಬ ಸಾಧು ಇದ್ದಾನೆ. ಆತ ದೊಡ್ಡನಿದ್ದಾನೆ. ಬರುವ ಕಾಯಿಲೆಗೆ ಒಳ್ಳೆಯ ಔಷಧಿ ಕೊಡುತ್ತಾನೆ. ಆತ ಕೊಡುವ ಮದ್ದಿನಿಂದ ಬೊಜ್ಜು ಕರಗಿ ಬೇಗನೆ ಕಾಯಿಲೆ ವಾಸಿಯಾಗುತ್ತದೆ ಎಂದ. ಆಗ ಅರಸನು ಸಂತಸವನ್ನು ಅರಮನೆಗೆ ಬರಹೇಳಿದ, ಅಂದರೆ ಆ ವೈದ್ಯರನ್ನು ಬರಹೇಳಿದ ಎಂದು ಆಜ್ಞೆ ಮಾಡಿದ ಮಹಾರಾಜ. ಪ್ರಭುಗಳೇ, ಆ ಸಾಧು ಸಂತ ಅರಮನೆಗೆ ಬರಲಾರ. ತಾವೇ ಅಲ್ಲಿಗೆ ದಯಮಾಡಬೇಕು. ಅದು ಕೂಡ ಯಾವುದೇ ವಾಹನದಲ್ಲಿ ಹೋಗುವಂತಿಲ್ಲ. ಕಾಲ್ನಡಿಗೆಯಲ್ಲಿ ಹೋಗಬೇಕು, ಅಂದರೆ ನಡೆದೇ ಹೋಗಬೇಕು. ಹಾಗಿದ್ದರೆ ಮಾತ್ರ ಆತ ಚಿಕಿತ್ಸೆ ಕೊಡುತ್ತಾನೆ ಎಂದ. ಕೊನೆಗೂ ರಾಜ ಹೇಗೋ ಪ್ರಯತ್ನಿಸಿ ನಡೆದುಕೊಂಡು ಸಾಧು ಸಂತನ ಆಶ್ರಮಕ್ಕೆ ಹೋದ. ಆದರೆ ಅಲ್ಲಿ ಆ ಸಾಧು ಇರಲಿಲ್ಲ. ಮರುದಿನ ಪುನಃ ರಾಜ ನಡೆದುಕೊಂಡು ಚಿಕಿತ್ಸೆಗಾಗಿ ತೆರಳಿದ. 3ನೇ ದಿನವೂ ಸಾಧು ಸಂತ ಕಣ್ಮುಂದೆನೇ 3ನೇ ದಿನವೂ ನಡೆದುಕೊಂಡು ಹೋದ. ಹೀಗೆ 1 ತಿಂಗಳು ಪೂರ್ತಿ 2 ಕಿಲೋಮೀಟರ್ ನಡೆದುಕೊಂಡು ಆಶ್ರಮಕ್ಕೆ ಹೋಗಿ ಬಂದು ಮಾಡಿದ ಮಹಾರಾಜ.
1 ತಿಂಗಳ ಕಳೆದು ಮತ್ತೊಂದು ದಿನ ಮಹಾರಾಜ ಆಶ್ರಮಕ್ಕೆ ಬಂದಾಗ ಸಾಧು ಸಂತ ಪ್ರತ್ಯಕ್ಷನಾದ. ಅಷ್ಟು ಹೊತ್ತಿಗೆ ಮಹಾರಾಜನ ಬೊಜ್ಜು ಕರಗಿ ತೂಕವು ಬಹಳಷ್ಟು ಇಳಿದು ಹೋಗಿತ್ತು. ಅರಸನ ಆರೋಗ್ಯಕ್ಕೆ ಸಾಕಷ್ಟು. ಕೊನೆಯ ದಿನ ಮಹಾರಾಜನನ್ನು ಪರೀಕ್ಷೆ ಮಾಡಿದ ಸಾಧು ಸಂತ, ಪ್ರಭು, ನೀವು ಬರೀ ಬಂದು ತಿಂದು ಮಲಗಿದರೆ ಇದೇ ರೀತಿ ತೂಕ ಏರಿ ಬೊಜ್ಜು ತುಂಬಿ ಆರೋಗ್ಯ ಹದಗೆಡುತ್ತದೆ. ಅದಕ್ಕಾಗಿ ದಿನನಿತ್ಯ 5 ಕಿಲೋಮೀಟರ್ ನಡೆಯಬೇಕು. ನೀವು ಬೊಜ್ಜು ಕರಗಿಸಿಕೊಳ್ಳಬೇಕು ಎಂದೇ ನಾನು 1 ತಿಂಗಳು ನೀವು ಬರುವ ಹೊತ್ತಿನಲ್ಲಿ ಮನೆಯಲ್ಲಿ ಇರುತ್ತಿದ್ದೆ. ಆದರೆ ನಿಮ್ಮ ದೈಹಿಕ ಸ್ಥಿತಿಯನ್ನು ಗಮನಿಸುತ್ತಿದ್ದಲೇ ಇದ್ದೆ. ಈಗ ನೀವು ಆರಾಮವಾಗಿದ್ದೀರಿ. ಪ್ರತಿನಿತ್ಯ ಬರೀ ತಿಂದು ಮಲಗುವುದನ್ನು ಬಿಟ್ಟು ರಾಜ್ಯದ ಜನರ ಹಿತಕ್ಕಾಗಿ ಗುರುಯಿಸಿ ಆರೋಗ್ಯದ ಕಡೆ ನಿಗಾವಹಿಸಿ ನಡಿಗೆಯನ್ನು ಸತತವಾಗಿ ಮಾಡಿ ನೀವು ದೀರ್ಘಕಾಲ ಬಾಳುವಿರಿ ಎಂದು ಸಲಹೆ. ಆ ರಾಜನು ತನ್ನ ಸೋಮಾರಿತನವನ್ನು ಬಿಟ್ಟು ಸಾಧು ಸಂತನ ಮಾತನ್ನು ಚಾಚು ತಪ್ಪದೆ ಪಾಲಿಸತೊಡಗಿದ. ಬೇಗ ಆರೋಗ್ಯವಂತನೂ ಆದ. 1 ತಿಂಗಳಲ್ಲಿ ಸಾಕಷ್ಟು ಪರಿವರ್ತನೆಯನ್ನು ಮಾಡಿಕೊಂಡ. ಸೊ ಫ್ರೆಂಡ್ಸ್, ಇದು ಇವತ್ತು ನನ್ನ ಸ್ಪೀಚ್ ಆಗಿರುತ್ತೆ ಆಲಸ್ಯತನದ ಬಗ್ಗೆ. ಸೊ ಥ್ಯಾಂಕ್ ಯು ಫಾರ್ ಮೈ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಮುಂದೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ.